Sudhit sir. Yeah. Lucky is here. Hi, Lucky. Hi sir. He's a cameraman. Hello sir. ಫೋಟೋದಲ್ಲಿ ನೋಡಿದೆ ನಿಮ್ಮನ್ನ. In real you look very handsome. Thank you sir. Glad to work with you. Yeah. So ಹೇಗೆ ನಡೀತಿದೆ ನಿಮ್ದು ಕಬಡ್ಡಿ ಮ್ಯಾಚ್ ಎಲ್ಲ? It's going great. Good. All the best. Thank you so much. Oh, lady, how are you? I'm good, sir. ನೀವು ಬಂದ್ಬಿಟ್ಟಿದ್ದೀರಾ ಇವ್ರ ಜೊತೆ? ಮಿಸ್ಟರ್ ಲಕ್ಕಿ, ಇವ್ರು ನಿಜವಾಗ್ಲೂ ನಿಮ್ಮ ಮ್ಯಾನೇಜರಾ? Yes sir. Why? No. Like, she's very wonderful lady. ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡ್ತಿಲ್ಲ ಅವರು. ನಿಮ್ಮ ಒಂದು ಒಳ್ಳೆ ಇಂಟೆನ್ಷನ್, ನೀವು ತುಂಬಾ ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಅವ್ರು ವರ್ಕ್ ಮಾಡ್ತಿದ್ದಾರೆ. ವೆರಿ ಗುಡ್. Yes sir. You're right. ರುಬೀನಾ? Yes sir. So please come. ಮೀಟ್ ಮಿಸ್ಟರ್ ಸ್ವಾಮಿ. ಅವ್ರು ನಿಮ್ಮ ಗ್ರ್ಯಾಂಡ್ ಫಾದರ್ ರೋಲ್ ಪ್ಲೇ ಮಾಡ್ತಿರ್ತಾರೆ. ಓಕೆ ರುಬೀನಾ, ಸ್ಕ್ರಿಪ್ಟ್ ಎಲ್ಲ ಕೊಟ್ಟು ರೆಡಿ ಮಾಡಿ. Sure sir, I'll be doing that. ನೀವು ಫೈನಲ್ ಮಾನಿಟರ್ ಮಾಡ್ಕೊಳ್ಳಿ. Okay sure. ಯಾಕೆ ತಾತ ಬರ್ತ್ಡೇ ದಿನನು ಬೇಜಾರಲ್ಲಿದ್ದೀರಾ? ಇನ್ನೇನ್ ಮಾಡೋದು, ನನ್ ಬೇಕಾದ್ರೆ ಸಿಕ್ಲಿಲ್ವಲ್ಲ. ಯಾರು ಹೇಳಿದ್ದು? ನಿಮಗ್ ಬೇಕಾಗಿರೋದು ಇದೆ ತಾನೆ? ವಾವ್, ಇದು ಯಾವಾಗ ತಂದೆ? ತಂದಿರೋದಲ್ಲ ತಾತ, ಬುಕ್ ಮಾಡಿರೋದು. ನಮಗ್ ಬೇಕಾಗಿರೋ ಎಲ್ಲ ಐಟಮ್ಸ್ ಒಂದೇ ಆಪ್ ಅಲ್ಲಿ ಬುಕ್ ಮಾಡ್ಬೋದು. ಆಲ್ ಇನ್ ಒನ್ ಆಪ್. ಇದನ್ನು ಆರ್ಡರ್ ಮಾಡ್ಬೋದಾ? ಅಲ್ವೇ, ನಾನು ಹೋಗಿದ್ದಕ್ಕೆ ತಾನೇ ಗೊತ್ತಾಗಿದ್ದು. ದತ್ತ ಹೋಗಿ ರಿಪೋರ್ಟ್ ಇಸ್ಕೊಂಡ್ ಬಂದಿರೋದು. ಏನು, ದತ್ತವ್ರು ಹೋಗಿ ರಿಪೋರ್ಟ್ ತಗೊಂಬಂದ್ರ? ಹೌದು ಕಣೆ, ಅದೇ ವಿಷಯ. ಇಲ್ಲಮ್ಮ, ದತ್ತವ್ರು ಹೋಗಿರಲ್ಲ. ಹಾಸ್ಪಿಟಲ್ ಅವರು ಬೇರೆ ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸರಿಯಾಗಿ ನೋಡಿದ್ರು, ನನ್ನ ಮಕ್ಕಕ್ಕೂ ಮಂಗಳಾರತಿ ಮಾಡಿದ್ರು. ನಿಮ್ಮ ಮನೆಯವ್ರು ಬಂದು ರಿಪೋರ್ಟ್ ತಗೊಂಡು ಹೋಗಿದ್ದಾರೆ, ನೀವ್ ಯಾಕೆ ಮತ್ತೆ ಬಂದಿದ್ದೀರಾ ಅಂತ ಎಲ್ಲ ಹೇಳಿ ನನಗೆ ಸರಿಯಾಗಿ ಅವಮಾನ ಮಾಡಿದ್ರು. ಹೌದಾ? ಮತ್ತೆ ನನಗೆ ರಿಪೋರ್ಟ್ ತಗೋಬೇಡ ಅಂತ ಹೇಳ್ದವ್ರು ಅವ್ರು ಹೋಗಿ ಯಾಕೆ ರಿಪೋರ್ಟ್ ತಗೊಂಡ್ರು? ಅಲ್ಲೇ ಕಣೆ ವಿಷಯ ಇರೋದು. ಏನ್ ವಿಷಯ ಇರುತ್ತಮ್ಮ, ಎಲ್ಲ ನಾರ್ಮಲ್ ಆಗಿರುತ್ತೆ. ಅದಕ್ಕೆ ಹರಿದು ಬಿಸಾಕಿರ್ತಾರೆ ರಿಪೋರ್ಟ್ನ. ಎಲ್ಲ ಸರಿಯಾಗಿದ್ದಿದ್ರೆ ಅದನ್ನ ಎಲ್ಲಾರ ಹತ್ರ ಹೇಳ್ಬೋದಾಗಿತ್ತಲ್ವಾ? ಆ ರಿಪೋರ್ಟ್ನ ತಗೊಂಡ್ಬಂದು ನಿನ್ ಹತ್ರ ತೋರಿಸಿ, ನೋಡಿದ್ಯಾ, ಕದ್ದು ಮುಚ್ಚಿ ನನಗೆ ಗೊತ್ತಿಲ್ಲದೆ ಟೆಸ್ಟ್ ಮಾಡಿಸ್ದಿ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ ನಿನ್ನ ಬೈತಾ ಇದ್ದಲ್ವೇನೆ? ಹೌದಲ್ವಾ? ಕರೆಕ್ಟು. ಹಾಗಂದ್ರೆ ಇದೇ ಅರ್ಥ ಕಣೆ, ಅವನ್ಗೇನೋ ಸಮಸ್ಯೆ ಇದೆ, ಅದು ರಿಪೋರ್ಟ್ ಅಲ್ಲಿ ಇದೆ. ಅದು ಅವನ್ಗೆ ಮೊದ್ಲೇ ಗೊತ್ತಿತ್ತು, ಅದಕ್ಕೆ ನಮ್ಮ ಹತ್ರ ಎಲ್ಲ ವಿಷಯ ಮುಚ್ಚಿಡ್ತಾ ಇರೋದು. ನೀನ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದಾಗ ಆ ವಿಷಯ ನಮ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತಾನೆ ಅವನಷ್ಟೆಲ್ಲ ಕೋಪ ಮಾಡ್ಕೊಂಡಿತ್ತು. ನೋಡು, ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ತಾನೇ ಹೋಗಿ ರಿಪೋರ್ಟ್ ತಂದಿದ್ದಾನೆ. ಅಂದ್ರೇನು, ನಮ್ಗೆ ಅದೆಲ್ಲ ಗೊತ್ತಾಗ್ಬಾರ್ದು ಅನ್ನೋದೇ ಅವನ ಉದ್ದೇಶ. ಸುಮ್ನಿರಮ್ಮ, ಏನೇನೋ ಹೇಳಿ ಹೆದರ್ಸ್ಬೇಡ. ಇರೋದನ್ನೇ ಕಡೆ ಹೇಳ್ತಿರೋದು. ಇಲ್ಲಮ್ಮ, ಅಂತ ಪ್ರಾಬ್ಲಮ್ ಏನಿರಲ್ಲ. ಏನು ಇಲ್ಲ ಅಂತ ನೀನ್ ಅನ್ಕೊಂಬಿಟ್ರೆ ಆಯ್ತೇನೆ? ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನಾವು ಕ್ಲಾರಿಫೈ ಮಾಡ್ಕೋಬೇಕು. ನೋಡು, ನಿನ್ ಜೀವನನೇ ಹಾಳಾಗೋದು ಹೀಗೆ ಬಿಟ್ರೆ. ಅದಕ್ಕೆ ಮೊದಲು ಆ ರಿಪೋರ್ಟ್ ಎಲ್ಲಿಟ್ಟಿದ್ದಾನೆ, ಅದ್ರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊ. ನೋಡು, ಮತ್ತೆ ಮತ್ತೆ ಹಾಗೆ ಹೇಳಿ ಹೆದರ್ಸ್ಬೇಡ. ಮಗಳು ಅಳಿಯನ್ ಬಾಳು ಚೆನ್ನಾಗಿರ್ಲಿ ಅಂತಾನೆ ಕಣೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅದನ್ನ ಅರ್ಥ ಮಾಡ್ಕೋ. ರುಬೀನಾ, ರೆಡಿನಾ? Okay sir. ಬನ್ನಿ. ಸರ್ ನೀವು ಬನ್ನಿ. ಸರ್ ನಿಮ್ಮದು ಪೊಸಿಷನ್ ಇದು, ಇಲ್ಲಿ ಕೂತ್ಕೊಂಡ್ಬಿಡಿ. ಸರ್ ಈ ಪೊಸಿಷನ್ ಓಕೆನಾ? ಸರ್ ನೀವು ಏನು ಗೊತ್ತಾ ಸರ್, ನಿಮಗೆ ಏನೇನು ಬೇಕೋ ಎಲ್ಲನೂ ಆರ್ಡರ್ ಆಗಿರುತ್ತೆ, ಓಕೆನಾ? ನಿಮ್ಮದು ಮಾತ್ರ ಅಜ್ಜಿ ಆರ್ಡರ್ ಮಾಡಿರ್ತಾರೆ, ಅದು ನಿಮಗೆ ಇಷ್ಟ ಆಗಿರಲ್ಲ. ಅದನ್ನು ಲಕ್ಕಿ ಅವರು ಆಲ್ ಇನ್ ಒನ್ ಆ್ಯಪ್ ಮುಖಾಂತರ ಆರ್ಡರ್ ಮಾಡ್ತಾರೆ. ರುಬೀನಾ, ಹ್ಯಾವ್ ಯು ಥಾಟ್ ದೆಮ್ ಎವ್ರಿಥಿಂಗ್? Yes sir, I have guided him everything. ಓಕೆ. ಪ್ರಾಪರ್ಟಿ ಇವ್ರ ಪೊಸಿಷನ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸರ್ ಪ್ರಾಪರ್ಟಿ ಇದೆ ಅಲ್ಲ, ಒಂದು ಮಾನಿಟರ್ ತೊಗೊಂಬೋಣ. ಒಂದೇ ಒಂದು ಮಾನಿಟರ್. ಹಾಂ, ಓಕೆ, ಕಮ ಲಕ್ಕಿ ಒಂಚೂರು ಹಿಂದೆ ತಗೊಳ್ಳಿ.
ಇನ್ನೊಂಚೂರು ಹಿಂದೆ ತೊಗೊಳ್ಳಿ. ಹಾ, ಹಿಂದೆಯಿಂದ ಬನ್ನಿ. ರೆಡಿ? ಓಕೆ, ರೆಡಿ ಆಕ್ಷನ್. ತಾತ ತಗೊಳ್ಳಿ. ಲಕ್ಕಿ 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 ಇರಿ 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 ಇರಿ. ನೀವು ಹಿಂಗೆ ನಿಂತ್ಕೊಳ್ಳಿ, ಕ್ಯಾಮ್ರಾ ಫೇವರ್ ಆಗಿ ತಗೊಳ್ಳಿ. ಓಕೆನಾ? ಸ್ವಲ್ಪ ಹಿಂದೆ ಬಂದು ನೀವು ಇದನ್ನ ಬಾಟ್ಲು ಹಿಂದೆ ಇಟ್ಕೊಳ್ಳಿ. ನೀವು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಕೊಡಿ. ಓಕೆನಾ? ಇನ್ನೊಂದು ತಗೊಳ್ಳೋಣ, ಮಾನಿಟರ್ ತಗೊಳ್ಳೋಣ. ಓಕೆ, ಆಕ್ಷನ್. ಸಾರಿ, ಇದು ಹಿಂದೆ ಇಟ್ಕೋಬೇಕು, ಮರ್ತುಬಿಟ್ಟೆ ಸರ್. ಓಕೆ, ಆಕ್ಷನ್. ಕಮ್ ಆನ್ ಲಕ್ಕಿ. ಸಾರಿ, ಓಪನಿಂಗ್ ಡೈಲಾಗ್ ಒಂಚೂರು. ಇರಿ ಇರಿ, ನಾನು ಬರ್ತೀನಿ. ನೀವು ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ನಾನು ನೋಡ್ಕೊಳ್ಳಿ, ಹೋಟೆಲ್ ಕೊಡಿ. ತಾತ, ಬರ್ಡೇ ದಿನ ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಏನಾಯ್ತು? ಏನ್ ಮಾಡೋದು, ನನ್ಗೆ ಬೇಕಾಗಿರೋದು ಸಿಕ್ಲಿಲ್ವಲ್ಲ. ನನ್ಗೆ ಗೊತ್ತು ತಾತ, ನೀವು ಬೇಕಾಗಿರೋದಿದೆ ತಾನೇ. ಇದನ್ನ ಯಾವಾಗ ತಂದೆ? ಸಿಂಪಲ್, ಇಷ್ಟು ಮಾಡ್ಕೊಳ್ಳಿ. ಓಕೆ ಅಲ್ವಾ? ಓಕೆ, ಟೇಕ್. ಓಕೆನಾ ಲಕ್ಕಿ? ಓಕೆ. ರಿಲ್ಯಾಕ್ಸ್ ಆಗಿ. ಟೇಕ್ ಕ್ಯಾಮ್ರಾ, ಆಕ್ಷನ್. ತಾತ, ಯಾಕೆ ಬೇಜಾರಾಗಿದ್ದೀರಾ? ಲಕ್ಕಿ, ವಾಟ್ ಇಸ್ ದಿಸ್? ಸಾರಿ 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 ಸಾರಿ. ಇನ್ನೊಂದು ಲಕ್ಕಿ, ಓಕೆನಾ? ಆಕ್ಷನ್. ನೋ ಲಕ್ಕಿ. ಎಲ್ಲ ಕ್ಲಾರಿಟಿ ಇದೆ ಅಲ್ವಾ ಲಕ್ಕಿ? ಓಕೆನಾ? ಆಕ್ಷನ್. ತಾತ, ನಿಮ್ಮ ದಿನ ಕಮ್ ಆನ್ ಲಕ್ಕಿ. ಸಾರಿ ಸರ್. ಯಾಕೆ, ಏನಾಯ್ತು? ಡೈಲಾಗ್ ಕಮ್ ಆನ್. ಓಕೆ, ಇನ್ನೊಂದ್ಸಲ ಇನ್ನೊಂದು ತಗೊಂಡ್ಬಿಡೋಣ. ಓಕೆ, ಈ ಸರಿ ಮಾಡ್ಬೇಕು ಲಕ್ಕಿ. ನೀವು ಸ್ವಲ್ಪ ನೀರು ಸಿಗುತ್ತಾ? ಈ ಕೆಲಸ ಎಲ್ಲ ಯಾವಾಗ್ಲೂ ಇದಿದೆ, ಅದನ್ನ ಬಿಡಿ. ಇಲ್ಲಿ ನೋಡಿ, ಗೀತಾ ಅವರು ಲಕ್ಕಿ ವಿಡಿಯೋ ಕಳ್ಸಿದ್ದಾರೆ. ಅಷ್ಟು ಬೇಗ ಶೂಟಿಂಗ್ ಆಗೋಯ್ತೇನೋ? ಶೂಟಿಂಗ್ ಅಲ್ಲ ಇದು, ಶೂಟಿಂಗ್ ಇಂತ ಮುಂಚೆ ಮೇಕಪ್ ಮಾಡ್ತಾರಲ್ಲ ಅದು. ಕ್ಯಾರವನ್ ನೋಡಿ ಚಿಕ್ಕಮ್ಮ. ಅಲ್ವಾ ದತ್ತ, ನಮ್ ಲಕ್ಕಿ ಏನ್ ಚೆನ್ನಾಗಿಲ್ವಾ? ಅಷ್ಟೊಂದು ಮೇಕಪ್ ಬಳಿತಾ ಇದಾರೆ. ಅವನ್ ಚೆನ್ನಾಗಿದ್ದಾನೆ, ಈ ಶೂಟಿಂಗ್ ಅಂದ್ಮೇಲೆ ಇದೆಲ್ಲ ಮಾಡ್ಲೇಬೇಕು. ಆದ್ರೂ ಇಷ್ಟೊಂದು ಮೇಕಪ್ ಬೇಕಾ? ನಾನೇ ಎಷ್ಟೊತ್ತು ಮೇಕಪ್ ಮಾಡ್ಕೊಳ್ಳಲ್ಲ. ನೀನ್ ಮೇಕಪ್ ಮಾಡ್ಕೊಳ್ಳೋದು ನಮ್ಮೂರಲ್ಲಿ ಓಡಾಡೋದಕ್ಕೆ, ಅವನಿಗೆ ಮೇಕಪ್ ಮಾಡ್ತಾ ಇರೋದು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಕ್ಕೆ. ಎಷ್ಟು ಜನ ನೋಡ್ತಾ ಇರ್ತಾರೆ, ಚೆನ್ನಾಗ್ ಕಾಣೋದ್ ಬೇಡ್ವಾ? ಚಂದ ಅನ್ನೋದು ಮೇಕಪ್ ಇಂದ ಬರೋದಲ್ಲ, ನಮ್ಮ ಒಳಗಡೆಯಿಂದ ಬರ್ಬೇಕು. ಮತ್ ತಾವೇನಕ್ಕೆ ತಿಂಗಳಿಗೆ ಒಂದೊಂದು ಮೇಕಪ್ ಸೆಟ್ ಖಾಲಿ ಮಾಡ್ತಿರ್ತೀರಾ? ನಾನೇನ್ ಜಾಸ್ತಿ ಹಾಕೊಳ್ಳಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತೀನಿ ಅಷ್ಟೇ. ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಮೇಕಪ್ ಹಾಕೊಳ್ಳೋದು. ಸಾಕ್ ಮಾಡ್ರ ನಿಮ್ ಜಗಳ. ಕೊಡಿ, ನಾನು ವಿಡಿಯೋ ನೋಡ್ಬೇಕು. ಈ ಬಸ್ ಎಷ್ಟು ಚೆನ್ನಾಗಿದ್ಯೋ, ಮನೆ ತರ. ಬಸ್ಸಲ್ಲ ಚಿಕ್ಕಮ್ಮ, ಅದು ಕ್ಯಾರವಾನ್ ಅಂತಾರೆ. ಸಿನಿಮಾದಲ್ಲಿ ಹೀರೋಗಳಿಗೆ ಕೊಡ್ತಾರೆ ಇದನ್ನ. ನೀವು ಬರೀ ಇದ್ ನೋಡೇ ಈಗ ಅಂತ ಇದಿರಲ್ಲ, ಇನ್ನು ಶೂಟಿಂಗ್ ಮನೆಗಳೆಲ್ಲ ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರ ಅಷ್ಟೇ. ಮನೇಲಿ ಕಳ್ಸಿದಾರ? ಇಲ್ಲ, ಗೀತಾ ಅವ್ರಿಗೆ ಹೇಳಿದೀನಿ ಶೂಟಿಂಗ್ ಟೈಮಲ್ಲಿ ವಿಡಿಯೋ ಮಾಡಿ ಕಳ್ಸಿ ಅಂತ. ಹಾಗೆಲ್ಲ ವಿಡಿಯೋ ಮಾಡೋಕೆ ಪರ್ಮಿಷನ್ ಇರಲ್ಲ, ವಿಡಿಯೋ ಲೀಕ್ ಆಗ್ಬಿಡುತ್ತೆ ಅಂತ ವಿಡಿಯೋ ಮಾಡಕ್ ಬಿಡಲ್ಲ. ಏನ್ ನಿನ್ಗೇನೆಲ್ಲ ಗೊತ್ತಿರುತ್ತಾ? ಗೀತಾ ಅವ್ರು ವಿಡಿಯೋ ಕಳಿಸ್ತಾರೆ, ನೋಡೋಣ, ನೀನು ನೋಡು. ಪರ್ಮಿಷನ್ ಸಿಕ್ಕರೆ ಸಿಗ್ಬೋದು. ಯಾಕೆ ಹೇಳಿ? ಯಾಕಂದ್ರೆ ಇವ್ರೇನ್ ದೊಡ್ಡ ಹೀರೋಯಿನ್ ಅಲ್ವಲ್ಲ. ಅದು ಅಲ್ಲದೆ ಈ ಪ್ರಾಜೆಕ್ಟ್ ಏನಂತ ದೊಡ್ಡ ಪ್ರಾಜೆಕ್ಟ್ ಅಲ್ಲ, ಪರ್ಮಿಷನ್ ಸಿಗುತ್ತೆ. ಸುಮ್ಮನೆ ಮಾತಾಡಬೇಡ, ನಿಂತ್ಕೋ. ದತ್ತ, ನೀನ್ ಒಂದ್ ಕೆಲ್ಸ ಮಾಡು, ಏನು? ಈ ವಿಡಿಯೋನ ಮೊದಲು ಡಿಲೀಟ್ ಮಾಡು. ಯಾಕೆ? ನಮ್ ಲಕ್ಕಿಗೆ ದೃಷ್ಟಿ ತಾಗ್ಬಿಡುತ್ತೆ ಕಣೋ. ನೀವು ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಡುತ್ತೆ. ಅದು ಅಡ್ವರ್ಟೈಸ್, ಗಂಟೆಗೆ ಒಂದ್ಸಲ ಟಿವಿಲಿ ಹಾಕ್ತಾನೆ ಇರ್ತಾರೆ, ಊರವರೆಲ್ಲ ನೋಡ್ತಾ ಇರ್ತಾರೆ, ಅವಾಗ ದೃಷ್ಟಿ ಆಗಲ್ವಾ? ಈ ಸಲ ಲಕ್ಕಿ ಬಂದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಳ್ಳೆ ತಾಯ್ತ ಕಟ್ಟಿಸ್ತೀನಿ, ಆಗ ಅವ್ನ್ ಯಾರ ದೃಷ್ಟಿನೂ ತಾಗಲ್ಲ. ಬ್ಯಾಕ್ ಆಕ್ಷನ್. ಯಾಕೆ ತಾತ ಬರ್ತ್ಡೇ ದಿನ ಬೇಜಾರಲ್ಲಿ ಕೂತಿದ್ದೀರಾ? ಏನ್ ಮಾಡೋದು, ನನ್ಗೆ ಬೇಕಾಗಿರೋದು ಸಿಕ್ಲಿಲ್ವಲ್ಲ.
ನಿಮಗ್ ಬೇಕಾಗಿರೋದು ಇದೇ ತಾನೇ? ಇದನ್ನೇ ಹೋಗ್ತಂದೆ. ಇದು ರುಬಿನಾ, ಇನ್ನೊಂದ್ಸಲಿ ಡೈಲಾಗ್ ಕನ್ಫರ್ಮ್ ಮಾಡು. ಎಸ್ ಸರ್. ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಡೌನ್. ಏನಿದೆ ರೀಕಾಲ್ ಮಾಡ್ಕೊಂಡು 1 by 1 ಎಲ್ಲ ಹೇಳ್ತಾ ಹೋಗಿ. ಓಕೆ, ಯು ಕ್ಯಾನ್ ಡೂ ಇಟ್. ಎಸ್ ಸರ್, ರೆಡಿ ಸರ್? ಆಕ್ಷನ್. ತಾತ, ನಿಮ್ಮ ಬರ್ತ್ಡೇ ದಿನ ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ? ನೋ ಲಕ್ಕಿ. ಮಾನಿಟರ್. ಆಕ್ಷನ್. ಒಂಚೂರು ಸ್ವೆಟ್ ಆದಂಗೆ ಆಗ್ತಿದೆ. ಟಚಪ್. ಬಾರಪ್ಪ, ಅದೇನು ಬೇಗ ಮಾಡು. ಹೋಗು ಹೋಗು ಹೋಗಿ, ಸಾಕು, ಹೋಗು ಹೋಗು. ಓಕೆ, ಫೈನಲ್ ಮಾನಿಟರ್. ಟೇಕ್ ಕ್ಯಾಮ್ರಾ. ಆಕ್ಷನ್. ತಾತ, ನಿಮ್ಮ ಬರ್ತ್ಡೇ ದಿನ ನೀವು ಕೂತಿದ್ದೀರಾ? ಲಕ್ಕಿ, ವಾಟ್ ಈಸ್ ದಿಸ್? ರುಬಿನಾ, ಬ್ರೇಕ್ ಬ್ರೇಕ್ ಬ್ರೇಕ್. ಏನೋ ಇಷ್ಟೊತ್ತಾದ್ರೂ ಒಂದು ಡೈಲಾಗ್ ಹೇಳಿಲ್ವಲ್ಲ ಇವನು? ಯಾಕೆ ಲಕ್ಕಿ ಅವ್ರೆ, ಏನಾಯ್ತು? ಅವಾಗಲೇ ಅಷ್ಟು ಚೆನ್ನಾಗಿ ಹೇಳಿದ್ರಿ ಡೈಲಾಗ್ ಎಲ್ಲ. ಆರಾಮಾಗಿರಿ, ಚೆನ್ನಾಗಿ ಮಾಡ್ತಿದ್ದೀರಾ, ಮಾಡಿ. ಮುಂದೆ ಒಂದು ಲೈನ್ ಹೇಳೋಕ್ಕಾಗ್ತಿಲ್ಲ ಗೀತಾ. ನೋಡಿ, ನೀವು ಕಾಮ್ ಆಗಿರಿ, ತುಂಬ ಕಾನ್ಷಿಯಸ್ ಆಗಬೇಡಿ. ಚೆನ್ನಾಗಿ ಮಾಡ್ತೀರಾ ನೀವು, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಸುತ್ತಮುತ್ತ ತುಂಬ ಡಿಸ್ಟರ್ಬ್ ಆದಂಗೆ ನೋಡಿ, ನೀವು ಯೋಚನೆ ಮಾಡಬೇಡಿ, ನಾನು ಡೈರೆಕ್ಟರ್ ಹತ್ರ ಮಾತಾಡ್ತೀನಿ, ನಂಗೆ ಅರ್ಥ ಆಗುತ್ತೆ. ಆದರೆ ನೀವು ಕಾನ್ಷಿಯಸ್ ಆಗಬೇಡಿ, ಗೊತ್ತಾಯ್ತಾ? ಸುತ್ತಮುತ್ತ ಯಾರಿದ್ದಾರೆ ಅನ್ನೋದನ್ನ ಮರ್ತು ಬಿಡಿ. ಕಾಮಾಗಿರಿ, ನಾನು ಹೋಗ್ಬಿಟ್ಟು ಮಾತಾಡ್ತೀನಿ, ಆಯ್ತಾ? ಕೂತಿರಿ, ಇಲ್ಲೇ ಬಂದೆ. ಏನು ಇಷ್ಟು ಆರಾಮಾಗಿ ಕುತ್ಕೊಂಡಿದ್ದೀರಾ? ಸುಮ್ಮನೆ ಕೂತ್ಕೊಂಡೆ. ನೀವು ಆರಾಮಾಗಿ ಖುಷಿಯಾಗಿದ್ದೀರಾ ತಾನೇ? ಆರಾಮಾಗಿದ್ದೀನಿ. ದತ್ತ ಅವರೇ, ನೀವು ಯಾವುದಕ್ಕೂ ಬೇಜಾರಾಗಿರ್ಬಾರ್ದು, ಖುಷಿಯಾಗಿರ್ಬೇಕು. ಬೇಜಾರಾಗುವಂಥದ್ದು ನನಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಬೇಜಾರಿಲ್ಲ ಅಂದರೆ ಓಕೆ. ಏನು ಏನು ಹಾಗಂದ್ರೆ? ನಾನು ಖುಷಿಯಾಗಿದ್ದೀನಿ ಅಂದರೆ ಅದನ್ನ ಹಾಳು ಮಾಡಬೇಕು ಅಂತನಾ? ಯಾಕ್ರಿ ಹಾಗೆ ಮಾತಾಡ್ತೀರಾ? ನಿಮ್ಮ ಖುಷಿ ನೆಮ್ಮದಿನ ನಾನು ಹಾಳು ಮಾಡ್ತೀನಾ? ಇಲ್ಲ, ನೀನು ಒಳ್ಳೆನೆ. ಆದರೆ ನಿಮ್ಮ ಅಮ್ಮನ ಮಾತು ಕೇಳಿ ಒಂದೊಂದು ಸಲ ಆಗ ಆಡ್ತೀಯ. ನಮ್ಮ ಅಮ್ಮನ ಬಗ್ಗೆ ಮಾತಾಡಿಲ್ಲ ಅಂದರೆ ನಿಮಗೆ ತಿಂದ ಅನ್ನ ಜೀರ್ಣನೇ ಆಗಲ್ಲ. ನಿಮ್ಮ ಅಮ್ಮನಿಗೂ ಅಷ್ಟೇ. ಅವ್ರಿಗೆ ನಮ್ಮನೆ ವಿಷಯದಲ್ಲಿ ಕಡ್ಡಿ ಅಲ್ಲಾಡ್ಸಿಲ್ಲ ಅಂದರೆ ಅವ್ರಿಗೂ ತಿಂದಿರೋ ಅನ್ನ ಜೀರ್ಣ ಆಗಲ್ಲ. ಆ ಥರ ಏನಿಲ್ಲ, ನಾನೇನು ನಮ್ಮ ಅಮ್ಮನ ಮಾತು ಕೇಳಿಲ್ಲ. ಕೇಳಿಲ್ಲ ಅಂದರೆ ಒಳ್ಳೇದೇನೆ. ದತ್ತ ಅವ್ರೆ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಅಂದ್ಕೊಂಡೆ ಬೇರೆ ಏನಕ್ಕೋ ಪೀಠಿಕೆ ಆಗ್ತಾ ಇದೆಯಾ ಅಂತ. ಹೌದು, ನಾನು ಕೋಪ ಮಾಡ್ಕೊಳ್ಳೋಂಥ ವಿಷಯ ಏನದು? ನಾನು ನಿಮಗೆ ಮೊದಲೇ ಹೇಳಿದೆ, ನಾನು ಕೇಳೋದಕ್ಕೆ ಕೋಪ ಮಾಡ್ಕೋಬಾರ್ದು ಅಂತ. ಆಗಲೇ ಕೋಪ ಮಾಡ್ಕೊಂಡಿದ್ದೀರಾ ನೋಡಿ. He is a very bad chooser. ಐ ನೋ,
ಸೆಲೆಬ್ರಿಟಿ ಅಂತ ಕರ್ಕೊಂಡ್ಬಂದ್ಬಿಡ್ತಾರೆ, ನಾನೇನು ಮಾಡಲಿ? ಐ ಹ್ಯಾವ್ ಟು ಹ್ಯಾಂಡಲ್ ಇಟ್, ರೈಟ್? Sir, he is facing camera for the first time. That's the reason he's pretty nervous about the camera. ವಾಟ್ ಕಾಸ್? ಅರ್ಧ ದಿನ ಆಯ್ತು, ಇನ್ನೂ ಒಂದು ಶಾಟ್ ಕೂಡ ಮುಗಿಸಿಲ್ಲ. ಇನ್ 2 days ಅಲ್ಲಿ ಶೂಟ್ ಕಂಪ್ಲೀಟ್ ಮಾಡಬೇಕು. ಬಜೆಟ್ ಕಾನ್ಸ್ಟೆಂಟು, ಟೈಮ್ ಕಾನ್ಸ್ಟೆಂಟು, ಇವನ್ನೆಲ್ಲ ಇಟ್ಕೊಂಡು ಹೌ ಕ್ಯಾನ್ ಐ ಡೂ? ಪ್ಲೀಸ್ ರುಬಿನಾ, ಟಾಕ್ ಟು ಸುಮಂತ್. ಓಕೆ, ಐ ಕಾಂಟ್ ಹ್ಯಾಂಡಲ್ ಇಮ್. ಹೊಸಬ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಆಕ್ಟಿಂಗ್ ಮಾಡ್ಸಕ್ಕೆ ದಿಸ್ ಇಸ್ ನಾಟ್ ಎ ಟ್ರೈನಿಂಗ್ ಸೆಂಟರ್. ಅರ್ಥ ಆಯ್ತಾ? ಐ ಕಾಂಟ್ ಹ್ಯಾಂಡಲ್ ಹಿಮ್ ಎನಿಮೋರ್. Sir, why don't you talk to artists before talking to Sumant sir? ನಥಿಂಗ್ ಡೂಯಿಂಗ್. ಈಗಿನವರು ಆಕ್ಟಿಂಗ್ ಈಸಿ ಅಂತ ಅನ್ಕೊಂಡ್ಬಿಟ್ಟು ಬಂದು ನಿಂತ್ಕೊಂಡ್ಬಿಡ್ತಾರೆ. ಒಂದು ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ಹೋಮ್ ವರ್ಕ್ ಇರಲ್ಲ, ಒಂದು ವಾಯ್ಸ್ ಮಾಡ್ಯುಲೇಷನ್ ಅದೇನು ಅಂತಾನೂ ಗೊತ್ತಿಲ್ಲ. ದೇ ಡೋಂಟ್ ನೋ ಈವನ್ ವಾಟ್ ಇಸ್ ಎಕ್ಸ್ಪ್ರೆಷನ್. ಬಂದು ಸುಮ್ಮನೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ. True, sir, you're right. He's a celebrity, but he's not a professional actor. Okay, let me consider. ನಾನು ಯಾವ ವಿಷಯ ಕೋಪ ಮಾಡ್ಕೋತೀನಿ ಅಂತ ನಿನಗೆ ಗೊತ್ತಿರುತ್ತೆ, ಅಂತ ವಿಷಯನ ಕೇಳಬೇಡ. ಇದು ಅಂಥ ವಿಷಯ ಏನಲ್ಲ ದತ್ತವ್ರೆ. ಹಾಗಿದ್ರೆ ಡೈರೆಕ್ಟ್ ಆಗಿ ಕೇಳು, ಯಾಕೆ ಸುತ್ತಿ ಬಳಸಿ ಮಾತಾಡ್ತೀಯ? ಅದೇನಂದ್ರೆ ಟೆಸ್ಟ್ ಮಾಡಿಸಿದ್ವಲ್ಲ ಹಾಸ್ಪಿಟಲಲ್ಲಿ, ಎಷ್ಟು? ಅಯ್ಯೋ ನೀವು ಬೇಜಾರಾಗ್ಲಿ ಅಂತ ಇದನ್ನ ಹೇಳಲಿಲ್ಲ. ಅದು ಟೆಸ್ಟ್ ಮಾಡಿಸಿದಕ್ಕೆ ದುಡ್ಡು ಕಟ್ಟಿದ್ದೀನಿ. ಅದಕ್ಕೆ ಹೇಗೂ ದುಡ್ಡು ಕಟ್ಟಿದ್ದೀವಲ್ವಾ, ಟೆಸ್ಟು ಆಗೋಗಿದೆ. ರಿಪೋರ್ಟು ನಿಂಗೆ ಅವತ್ತೇ ಹೇಳಿದ್ದೀನಿ ತಾನೆ ಆ ವಿಷಯದ ಬಗ್ಗೆ ಮತ್ತೆ ಮಾತಾಡಬೇಡ ಅಂತ. ಗೊತ್ತು ಅದು ನಿಮ್ಗೆ ಇಷ್ಟ ಇಲ್ಲ ಅಂತ, ಆದ್ರೆ ಗಿದ್ರೆ ಏನೂ ಇಲ್ಲ, ಆ ವಿಷಯದ ಬಗ್ಗೆ ಮಾತಾಡಬೇಡ. ಮತ್ತೆ ಆ ರಿಪೋರ್ಟ್ ಅಲ್ಲೇ ಬಿದ್ದಿರ್ಬೇಕಾ? ಅಲ್ಲೇ ಬಿದ್ದು ಹಾಳಾಗಿ ಹೋಗ್ಲಿ, ಬಿಟ್ಬಿಡು. ಅಲ್ಲ ರೀ, ನಾವು ಟೆಸ್ಟ್ ಮಾಡಿಸಿರೋ ರಿಪೋರ್ಟು ಅಲ್ಲಿ ಬಿದ್ದಿದ್ರೆ ಚೆನ್ನಾಗಿರುತ್ತಾ? ಅದು ಅಲ್ಲದೆ ನಾವು ಯಾಕೆ ಅಲ್ಲಿ ಬಿಡ್ಬೇಕು ಹೇಳಿ ಅದನ್ನ? ಬೇಡ ಅಂತ ಹೇಳ್ದೆ ತಾನೆ, ಪದೇ ಪದೇ ಅದೇ ವಿಷಯದ ಬಗ್ಗೆ ಮಾತಾಡಬೇಡ. ಆ ರಿಪೋರ್ಟ್ ತರೋದು ಬೇಡ, ಅದನ್ನ ನೋಡೋದು ಬೇಡ. ರಿಪೋರ್ಟ್ ತಂದು ಇಟ್ಕೊಂಡಿದ್ದಾರೆ, ನನಗೆ ಮಾತ್ರ ರಿಪೋರ್ಟ್ ತರೋದು ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಒಳಗಿಲ್ಲ, ಎಲ್ಲೋದ್ರು ಇವರು? ಲಕ್ಕಿ ಅವ್ರದ್ದು ಊಟ ಆಯ್ತಾ? ಅವರು ಊಟ ಮಾಡ್ತಾ ಇದ್ದಾರೆ, 5 ನಿಮಿಷ ಬರ್ತಾರೆ. ಓಕೆ, ಊಟ ಆಗಿದ ತಕ್ಷಣ ಕೂಡಲೇ ಒಂದು ಕಾಲ್ ಕೊಡಿ ನನಗೆ. ಸರಿ, ಓಕೆ. ಏನ್ ಮಾಡೋದು? ಕಾರ್ ಹತ್ರ ಇರ್ಬೋದು, ಚೆಕ್ ಮಾಡ್ತೀನಿ. ಕಾರೇ ಇಲ್ಲ, ಎಲ್ಲಿ ಹೋದ್ರು ಇವರು? ಫೋನ್ ಎತ್ತಿ ಲಕ್ಕಿ ಅವ್ರೆ. ಇವ್ರು ಬೇರೆ ಇಲ್ಲಿ ಕರೀತಿದ್ದಾರೆ, ಲಕ್ಕಿ ಅವ್ರು ಫೋನ್ ಎತ್ತಿಲ್ಲ. ಏನ್ ಮಾಡೋದು ಇವಾಗ? ಯಾತಕ್ ಕಟ್ ಮಾಡ್ತಿದ್ದಾರೆ ಇವರು? ಪ್ಲೀಸ್ ಎತ್ತಿ. ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ?